ಮೀಸಲು ಇಡಲೇಬೇಕು. 25% ಹಣವನ್ನು SC ST ಅಭಿವೃದ್ಧಿಗಾಗಿ ಮೀಸಲು ಇಡದಂತ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. SC ST ವಿರೋಧಿ ಇಒ ಸರ್ವೇಶ್ ಅವರಿಗೆ ಹೇಳಿ ಧಿಕ್ಕಾರ. ಆತನ ಸರ್ವಾಧಿಕಾರಕ್ಕೆ ಹೇಳಿ ಧಿಕ್ಕಾರ. ತಾಲೂಕು ಪಂಚಾಯತಿಯಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡುತ್ತಿರುವಂತಹ ಇಒ ಸರ್ವೇಶ್ ಅವರು ಇಲ್ಲಿಂದ ತೊಲಗಲೇಬೇಕು. ಬೋರ್ವೆಲ್ ಮತ್ತು ಪಂಪ್ ಸೆಟ್ ಹಗರಣದಲ್ಲಿ ಇನ್ವಾಲ್ವ್ ಆಗಿರುವಂತಹ ಇಒ ಸರ್ವೇಶ್ ವಿರುದ್ಧ ಸಮಗ್ರ ತನಿಖೆ ಆಗಲೇಬೇಕು. ಎತ್ತಕ್ಕಾಗಿ ಹೋರಾಟ, ಎಲ್ಲಿ ತನಕ ಹೋರಾಟ, ಸರ್ಕಾರ, ಕಾನೂನಂತೆ ಕಾನೂನು. 8 ವರ್ಷಗಳಿಂದ ಸರ್ಕಾರದ ಕಾನೂನು ಉಲ್ಲಂಘನೆ ಮಾಡಿ ಮಾತೃ ಇಲಾಖೆಯಿಂದ ಈ ತಾಲೂಕ್ ಪಂಚಾಯತಿ ಬಂದ್ರೆ ಇಒ ಸರ್ವೇಶ್ ಗೆ ಧಿಕ್ಕಾರ. ಇಒ ಸರ್ವೇಶ್ ಅನ್ನು ಮಾತೃ ಇಲಾಖೆಗೆ ಮತ್ತೆ ವರ್ಗಾವಣೆ ಮಾಡಲೇಬೇಕು. ತಾಲೂಕು ಪಂಚಾಯತಿ ಹಿಡಿದಿರುವಂತಹ ಭ್ರಷ್ಟಾಚಾರದ ಭೂತವನ್ನು ಬಿಡಿಸಲೇಬೇಕು. ತಾಲೂಕು ಪಂಚಾಯತಿಯಲ್ಲಿ SC ST ಗೆ ಹಣ ಮೀಸಲಿಡದೆ ವಂಚನೆ ಮಾಡಿರುವಂತಹ ಅಧಿಕಾರಿಗಳ ವಿರುದ್ಧ ಸಮಗ್ರ ತನಿಖೆ ಆಗಲೇಬೇಕು. ಇಒ ಸರ್ವೇಶ್ ಅವರನ್ನು ಅಮಾನತು ಮಾಡಲೇಬೇಕು. ದಲಿತ ವಿರೋಧಿ ಸರ್ವೇಶ್ ಗೆ ಧಿಕ್ಕಾರ. ಭ್ರಷ್ಟ ಅಧಿಕಾರಿಯಾಗಿರುವಂತಹ ಇಒ ಸರ್ವೇಶ್ ಅವರಿಗೆ ಧಿಕ್ಕಾರ. ಅಕ್ರಮ ಆಸ್ತಿ ಗಳಿಕೆಯಲ್ಲಿ ಮುಂಚೂಣಿಯಲ್ಲಿರುವಂತಹ ಇಒ ಸರ್ವೇಶ್ ವಿರುದ್ಧ ಭ್ರಷ್ಟಾಚಾರದ ತನಿಖೆ ಆಗಲೇಬೇಕು. ಅಕ್ರಮ ಆಸ್ತಿ ಗಳಿಕೆಯ ಬಗ್ಗೆ ಸಮಗ್ರ ತನಿಖೆ ಆಗಲೇಬೇಕು. ಜನಪರ ಸಂಘಟನೆಗಳ ಹೋರಾಟಕ್ಕೆ ಜಯವಾಗಲಿ. ಮುಳಬಾಗಿಲು ತಾಲೂಕನ್ನು ಲೂಟಿ ಮಾಡುತ್ತಿರುವಂತಹ ಅಧಿಕಾರಿಯನ್ನು ತೊಲಗಲಿ. ಇಒ ಸರ್ವೇಶ್ ಅವರಿಗೆ ಬೆಂಬಲ ಕೊಟ್ಟಂತ ಜನಪ್ರತಿನಿಧಿಗಳು ಇಲ್ಲಿಗೆ ಬರಲೇಬೇಕು. ಅಧಿಕಾರಿಯಿಂದ ತಾಲೂಕಿನಿಂದ ತೊಲಗಲೇಬೇಕು. ಜನಪರ ಹೋರಾಟಕ್ಕೆ ಜನರ ಹೋರಾಟಕ್ಕೆ ಜಯವಾಗಲಿ. ಭ್ರಷ್ಟಾಚಾರವನ್ನು ಸಹಿಸೋದಿಲ್ಲ. ಇಒ ಸರ್ವೇಶ್ ಅವರೇ, ನಿಮ್ಮ ಸರ್ವಾಧಿಕಾರವನ್ನು ಸಹಿಸೋದಿಲ್ಲ. ನಿಮ್ಮ ಸಂವಿಧಾನ ವಿರೋಧಿಯಾದಂತಹ ದುರಾಡಳಿತವನ್ನು ಸಹಿಸೋದಿಲ್ಲ. ಭ್ರಷ್ಟ ಇಒ ಸರ್ವೇಶ್ ಅವರೇ ಮುಳಬಾಗಿಲು ತಾಲೂಕಿನಿಂದ ತೊಲಗಲೇಬೇಕು. ಪ್ರತಿಯೊಂದು ಯೋಜನೆಯಲ್ಲಿ ಕೂಡ ಭ್ರಷ್ಟಾಚಾರ ಮಾಡುತ್ತಂತ ಬಂಧುಗಳೇ, ಇವತ್ತೇನು ಮುಳಬಾಗಿಲು ತಾಲೂಕ್ ಪಂಚಾಯಿತಿ TPS ಎದುರು ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಮತ್ತು ರೈತ ಮಿತ್ರ ಹಾಗೂ ಮುಳಬಾಗಿಲು ತಾಲೂಕಿನ ಎಲ್ಲ ಪ್ರಗತಿಪರ ಹೋರಾಟಗಾರರು ಜಂಟಿಯಾಗಿ ಇವತ್ತೇನು ಈ ಹೋರಾಟ ಅನಿರ್ದಿಷ್ಟವಾದಿಗೆ ನಡೀತಾ ಇದೆ. 4ನೇ ದಿನ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಹೋರಾಟಕ್ಕೆ ಇವತ್ತು ನಾವು ಪ್ರಗತಿಪರ ಮತ್ತು ಹಿಂದುಳಿದಂತ SC ST ಮತ್ತು ಇತರೆ ಸಮುದಾಯಗಳ ಇದನ್ನು ವಂಚನೆ ಮಾಡಿರುವಂತ ಈ ತಾಲೂಕ್ ಪಂಚಾಯಿತಿಯ ಇಒ ಸರ್ವೇಶ್ ವಿರುದ್ಧ ನಡೀತಂತ ಹೋರಾಟಕ್ಕೆ ವಕೀಲರಾಗಿ ಮತ್ತು ಜನಪರ ಹೋರಾಟಗಾರರಾಗಿ ಈ ಹೋರಾಟಕ್ಕೆ ನಾವು ಕೂಡ ನಿಮ್ಮ ಜೊತೆಗೆ ಬೆಂಬಲವನ್ನ ಮೊದಲಿಗೆ ವ್ಯಕ್ತಪಡಿಸ್ತಾ ಇದ್ದೀವಿ. ಈಗ ಪ್ರಮುಖ ವಿಷಯ ಏನು ಅಂತಂದ್ರೆ, ಮಾನ್ಯ ತಾಲೂಕು ಪಂಚಾಯಿತಿ ಇಒ ಸರ್ವೇಶ್ ಮಾತೃ ಇಲಾಖೆ ಅವರು ಬಂದು ನಿಮ್ಮೆಲ್ರಿಗೂ ಗೊತ್ತಾಗಿದೆ, ಪಶುಸಂಗೋಪನಾ ಇಲಾಖೆಯಲ್ಲಿ ಡಾಕ್ಟರ್ ಆಗಿದ್ದಂತವ್ರು. ಆದ್ರೆ 8 ವರ್ಷಗಳ ಹಿಂದಗಡೆ ಇಲ್ಲಿ ಒಂದು ಅವಕಾಶ ಇದೆ ಅಂತ ಹೇಳ್ಬಿಟ್ಟು ಪ್ರಭಾರದ ಮೇಲೆ ಬಂದಂತವ್ರು ತಾಲೂಕು ಪಂಚಾಯತಿನಲ್ಲಿರುವಂತಹ ಸಂಪನ್ಮೂಲಗಳಿಗೆ ಆಸೆ ಪಟ್ಟು ನಿರಂತರವಾಗಿ 8 ವರ್ಷಗಳಿಂದನೂ ಕೂಡ ತನ್ನ ಮಾತೃ ಇಲಾಖೆಯನ್ನ ಮರ್ತೋಗಿ ಅವರು ಇವತ್ತು ತಾಲೂಕ್ ಪಂಚಾಯತಿಗೆ ಇವತ್ತು ಒಂದು ದೊಡ್ಡ ರೀತಿಯ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಭೂತದ ರೀತಿ ಅವರು ಅಧಿಕಾರವನ್ನು ಹಿಡಿದುಕೊಂಡು ಕೂತಿದ್ದಾರೆ. ಅವರನ್ನ ತೊಲಗಿಸಬೇಕು ಅಂತ ಹೇಳ್ಬಿಟ್ಟು ಹಲವಾರು ಸಂದರ್ಭಗಳಲ್ಲಿ ಈ ತಾಲೂಕಿನಲ್ಲಿರುವಂತಹ ಜನಪರ ಸಂಘಟನೆಗಳು, ಹೋರಾಟಗಾರರು ಬೇರೆ ಬೇರೆ ಸಂದರ್ಭಗಳಲ್ಲಿ ಪ್ರಯತ್ನ ಪಟ್ಟು ಇವರನ್ನು ಇಲ್ಲಿಂದ ವರ್ಗಾವಣೆ ಮಾಡಬೇಕು ಅಂತ ಆದೇಶಗಳನ್ನು ತಂದ್ರು ಕೂಡ ರಾತ್ರೋರಾತ್ರಿ ಹೋಗಿ ದೊಡ್ಡ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಕಾಲಿಗೆ ಬಿದ್ದು ಅವ್ರು ಕೊಡಬೇಕಾದಂತ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಅವ್ರು ಕೊಡಬೇಕಂತ ಎಲ್ಲಾ ರೀತಿಯಂತ ಸಂಪನ್ಮೂಲಗಳನ್ನು ಕೊಟ್ಟು ಮತ್ತೆ ತನ್ನ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಒಂದು ರೀತಿಯ ಸುವರ್ಣ ಅವಕಾಶ ಇರೋದು ಮುಳಬಾಗಿಲು ತಾಲೂಕ್ ಪಂಚಾಯತಿಯಲ್ಲಿ ಅಂತ ಹೇಳ್ಬಿಟ್ಟು ಮತ್ತೆ ರಾತ್ರೋರಾತ್ರಿ ವರ್ಗಾವಣೆ ಆದೇಶಗಳನ್ನು ರದ್ದುಪಡಿಸ್ಕೊಂಡು ಮತ್ತೆ ಇಲ್ಲಿಗೆ ಬರುವಂತದ್ದು ನಾವು ನೋಡ್ತಾ ಇದೀವಿ. ರೀಸನ್ ಏನು ಅಂತಂದ್ರೆ, ನಮ್ಮೆಲ್ರಿಗೂ ಕೂಡ ಗೊತ್ತಿದೆ ಕರ್ನಾಟಕ ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳಂದ್ರೆ TPS ZP ಎಲೆಕ್ಷನ್ ನಡೆದು ಸುಮಾರು 2 ಟರ್ಮ್ ಆಗ್ತಾ ಬರ್ತಾ ಇದೆ, 10 ವರ್ಷ ಆಗ್ತಾ ಬರ್ತಾ ಇದೆ. ಕಳೆದ 5-6 ವರ್ಷಗಳಿಂದ ಅಧಿಕೃತವಾದಂತ ಎಲೆಕ್ಟೆಡ್ ಬಾಡಿ ತಾಲೂಕ್ ಪಂಚಾಯತಿಯಲ್ಲಿ ಇಲ್ಲ. ಅಂದ್ರೆ ಇಡೀ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಯಾವುದೇ ಯೋಜನೆ ಅನುದಾನ ಬಂದ್ರು ಕೂಡ ಎಲೆಕ್ಟೆಡ್ ಬಾಡಿ ಏನಿರ್ತದೆ, ತಾಲೂಕ್ ಪಂಚಾಯತಿಯ ಮೆಂಬರ್ಗಳು, ತಾಲೂಕ್ ಪಂಚಾಯತಿ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಇರ್ತಾ ಇದ್ರು, ಅವರು
ಒಂದು ಸಭೆಗಳನ್ನು ಮಾಡಬೇಕಾಗಿತ್ತು. ಯಾವ ಯೋಜನೆಗೆ ಏನು ಅನುದಾನ ಮೀಸಲಿಡಬೇಕು, ಯಾವ ಗ್ರಾಮಗಳ ಕುಂದುಕೊರತೆಗಳೇನು ಅಂತ ಅವರು ಬಜೆಟ್ ಅನ್ನು ಅಲೋಕೇಟ್ ಮಾಡಬೇಕಾಗಿತ್ತು. ಆದ್ರೆ ಇವತ್ತು ಅಧಿಕೃತವಾದಂತ TPS ಬಾಡಿ ಇಲ್ಲದೆ ಇರೋದ್ರಿಂದ ಇವತ್ತು ಸರ್ವೇಶನ ಟೋಟಲ್ ಆಗಿ ಸರ್ವಾಧಿಕಾರಿ ಆಗಿಬಿಟ್ಟಿದ್ದಾರೆ. ಮನಸ್ಸೋ ಇಚ್ಛೆ ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ವಿವಿಧ ಯೋಜನೆಗಳಲ್ಲಿ ಬರುವಂತ ಅನುದಾನಗಳನ್ನ ಮನಸ್ಸೋ ಇಚ್ಛೆ ಇವತ್ತು ನಕಲಿ ಬಿಲ್ಗಳನ್ನು ಮಾಡುವಂತದ್ದು. ನರೇಗಾ ಯೋಜನೆಯಲ್ಲಂತೂ ಕೂಡ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ಓಪನ್ ಆಗಿ ಮಾತಾಡ್ತಾ ಇದ್ರೆ ಇವತ್ತು ಗುತ್ತಿಗೆದಾರರೆಲ್ಲನೂ ಕೂಡ ಮೆಟೀರಿಯಲ್ ಬಿಲ್ಗಳನ್ನು ಬಿಲ್ ಮಾಡಬೇಕು ಅಂದ್ರೆ ಪರ್ಸೆಂಟೇಜ್ ಕೊಡಬೇಕು. NREG ನಲ್ಲಿ ಮಾಡದೇ ಇರೋ ಕೆಲಸಕ್ಕೆ ಬಿಲ್ಗಳು ಮಾಡ್ಕೋಬೇಕು ಅಂದ್ರೆ ಪರ್ಸೆಂಟೇಜ್ ಕೊಡಬೇಕು. ಯಂತ್ರೋಪಕರಣಗಳ ಮೂಲಕ ಎಷ್ಟೋ ಗ್ರಾಮಗಳಲ್ಲಿ ಇವತ್ತು JCPಗಳನ್ನು ಬಳಸಿ ಯಾವುದೋ ಯೋಜನೆಗಳಲ್ಲಿ ಮಾಡಿರುವಂತ ಯೋಜನೆಗಳಿಗೆ ಮತ್ತೆ ನಕಲಿ ಬಿಲ್ಗಳನ್ನು ಮಾಡಿಕೊಂಡು ಲೂಟಿ ಹೊಡೆದಿರುವಂತದ್ದು ನಾವು ನೋಡ್ತಾ ಇದೀವಿ. ಇದೆಲ್ಲದರ ಭಾಗವಾಗಿ ಜೊತೆಗೆ ತಾಲೂಕಿನಲ್ಲಿರುವಂತ ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಬಡವರು 9-10 ಫಾರಂ ಮಾಡಿಸ್ಕೊಂಡು ಈ ಸ್ವತ್ತು ಮಾಡಿಸ್ಕೋಬೇಕು ಅಂತಂದ್ರೆ ಇವತ್ತು ತಾಲೂಕು ಪಂಚಾಯತಿನಲ್ಲಿ ಇವತ್ತು 5,000ದಿಂದ 15,000 ಆ ವ್ಯಕ್ತಿಗತವಾಗಿ ಅವ್ರಿಗೆ ಇವತ್ತು ಒಂದು ಭ್ರಷ್ಟಾಚಾರ, ಇವತ್ತು ಲಂಚ ಅನ್ನುವಂಥದ್ದು ಇವತ್ತು ಸರ್ವೇ ಸಾಮಾನ್ಯ ಇವತ್ತು ಆಗ್ಬಿಟ್ಟಿದೆ. ಇದೆಲ್ಲದರ ಜೊತೆಗೇನೆ ಈಗ ನಮ್ಮ ಈ ಹೋರಾಟದ ಪ್ರಮುಖ ಉದ್ದೇಶ ಏನು ಅಂತಂದ್ರೆ SC/ST ಸಮುದಾಯಕ್ಕೆ ಸಂವಿಧಾನಬದ್ಧವಾಗಿ ಏನು ಕರ ವಸೂಲಿ ಮಾಡ್ತವೆ ಪಂಚಾಯಿತಿಗಳು, ಆ ಕರ ವಸೂಲಿ ಮಾಡಿದಂತದ್ರಲ್ಲಿ 25% ಅನುದಾನವನ್ನ ಪಂಚಾಯಿತಿಗಳಲ್ಲೇ ರಿಸರ್ವ್ ಇರಬೇಕು. ಆ ಮೂಲಕ ಆ ಪಂಚಾಯಿತಿ ವ್ಯಾಪ್ತಿನಲ್ಲಿ ಬರುವಂತ SC/ST ಸಮುದಾಯದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಲ್ಯಾಪ್ಟಾಪ್ ಅನ್ನು ಕೊಡುವಂಥದ್ದು, ಅವರಿಗೆ ಪ್ರೋತ್ಸಾಹ ಧನವನ್ನು ಕೊಡುವಂಥದ್ದು, ಜೊತೆಗೆ ಆ ಸಮುದಾಯದ ಅಭಿವೃದ್ಧಿಗೆ ಬೇಕಾದಂತ ಯೋಜನೆಗಳು ಬಳಸಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಮತ್ತು ನಮ್ಮ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ನೇರವಾದಂತ ಆದೇಶಗಳಿದಾವೆ. ಆದ್ರೆ ಈ ದಲಿತ ವಿರೋಧಿ ಭ್ರಷ್ಟಾಚಾರಿ ಆಗಿರುವಂತಹ ಇವ ಸರ್ವೇಶ್ ಅವರು ಈ 8 ವರ್ಷಗಳ ಆಡಳಿತಾವಧಿಯಲ್ಲಿ ಕೂಡ ಒಂದೇ ₹1 ಕೂಡ ನಮ್ಮ 30 ಗ್ರಾಮ ಪಂಚಾಯತಿಗಳಲ್ಲಿ ಉಳಿಸುವಂತ ಪ್ರಯತ್ನವನ್ನ ಮಾಡಿಲ್ಲ. ನಾವು ಪದೇ ಮನವಿ ಪತ್ರಗಳು ಕೊಟ್ಟರು ಕೂಡ ಅದೆಲ್ಲವನ್ನು ಕೂಡ ಮರೆಮಾಚಿ, ಈಗ ನಮ್ಮ ರೈತ ಮಿತ್ರ ಬಾಲಕೃಷ್ಣನ್ ಹೇಳ್ತಾ ಇದ್ರು 2024ರಲ್ಲಿ ಜಮಾಬಂದಿ ಮಾಡಿ ಅವರು ಬೇಡಿಕೆಯನ್ನು ಕೊಟ್ಟರು ಕೂಡ ಅದನ್ನೆಲ್ಲವನ್ನು ಮರೆಮಾಚಿ ಇವತ್ತು ದಲಿತರಿಗೆ ಸಿಗಬೇಕಂತ ಪಾಲನ್ನು ಕೂಡ ಇವತ್ತು ಲೂಟಿ ಹೊಡೆದಿದ್ದಾರೆ. ಇದು ಬಹಳ ಅನ್ಯಾಯವಾದಂತದ್ದು. ಈ ಸರ್ವೇಶ್ ಕೇವಲ ಭ್ರಷ್ಟಾಚಾರಿ ಅಷ್ಟೇ ಅಲ್ಲ, ಇವರೊಬ್ಬ ಜಾತಿವಾದಿನೂ ಕೂಡ ಆಗಿದ್ದಾರೆ. ಆ ಕಾರಣದಿಂದ ಇಂಥ ಒಬ್ಬ ಭ್ರಷ್ಟ ಅಧಿಕಾರಿಯನ್ನ, ಇಂಥ ಒಬ್ಬ ಜನ ವಿರೋಧಿಯಾದಂತ ಅಧಿಕಾರಿಯನ್ನ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಯಾವ ಪುರುಷಾರ್ಥಕ್ಕಾಗಿ ಇನ್ನೂ ಕೂಡ ಮುಂದುವರಿಸ್ತಾ ಇದೀರಿ ಅಂತ ಹೇಳ್ಬಿಟ್ಟು ಇಲ್ಲಿನ ಸ್ಥಳೀಯ ಶಾಸಕರಾಗಿರುವಂತಹ ಸಮೃದ್ಧಿ ಮಂಜಣ್ಣ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದೀವಿ. ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತ ಬೈರತಿ ಸುರೇಶ್ ಅವರನ್ನ ಪ್ರಶ್ನೆ ಮಾಡ್ತಾ ಇದೀವಿ. ನೀವು ಪಕ್ಷಾತೀತವಾಗಿ ಈ ಜನ ವಿರೋಧಿಯಾಗಿರುವಂತ ಈ ಇವ ಸರ್ವೇಶ್ ಅವರನ್ನ ಇಲ್ಲಿಂದ ತೊಲಗಿಸಿದ್ರೆ ಮಾತ್ರನೇ ನಮ್ಮ ಮುಳಬಾಗಿಲು ತಾಲೂಕಿನ ಜನತೆ ನಿಮ್ಮ ಮೇಲೆ ವಿಶ್ವಾಸ ಇಡ್ಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ನಿಮ್ಮಗಳ ಮೇಲೆ ವಿರುದ್ಧನೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾಗ್ತದೆ. ಈ ಭ್ರಷ್ಟ ಅಧಿಕಾರಿಗೆ ನೀವು ಶಾಮೀಲಾಗಿದ್ದೀರಿ ಅನ್ನುವಂಥದ್ದು ಜನರಿಗೆ ಇವತ್ತು ಸಂದೇಶ ಹೋಗ್ತಾ ಇದೆ. ದಯಮಾಡಿ ನೀವು ಎಚ್ಚೆತ್ತುಕೊಂಡು ಈ ಭ್ರಷ್ಟ ಅಧಿಕಾರಿಯನ್ನು ಇಲ್ಲಿಂದ ಅಮಾನತು ಮಾಡಿ ತೊಲಗಿಸಬೇಕು. ಜೊತೆಗೆ ನಮ್ಗೆ ಮಾಹಿತಿಗಳು ಬರ್ತಾ ಇದಾವೆ, ಇಡೀ ಅವರು ಈ ಭ್ರಷ್ಟಾಚಾರ ಮಾಡಿರುವಂತ ತಾಲೂಕ್ ಪಂಚಾಯತಿನಲ್ಲಿ ಮಾಡಿರುವಂತ ಭ್ರಷ್ಟಾಚಾರದಿಂದ ಅವರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದ್ರೆ ಮಾತೃ ಇಲಾಖೆಗೆ ಹೋಗಿದ್ದಾನೆ ಅಂದ್ರೆ ಕಣ್ಣೀರು ಸುರಿಸ್ಕೊಂಡು ಕೈಕಾಲು ಹಿಡ್ಕೊಂಡು ಮತ್ತೆ ಈ ಇಲಾಖೆಗೆ ಬರ್ತಾ ಇದ್ದಾರೆ. ರೀಸನ್ ಏನು ಅಂದ್ರೆ ತಾಲೂಕ್ ಪಂಚಾಯತಿಯನ್ನು ಇವತ್ತು ಅವ್ರು ಲೂಟಿ ಮಾಡ್ತಾರಂತದ್ದು. ಅವ್ರು ಹೇಳಿದ್ದಾರೆ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ಬೋರ್ವೆಲ್ ಹಾಕ್ಸಿದೀನಿ, ಎಲ್ಲರ ಕಡೆಗಳಲ್ಲಿ ಪಂಪ್ ಸೆಟ್ ಹಾಕ್ಸಿದೀನಿ ಅಂತ. ₹1,80,00,000 ಇವತ್ತು ಬಿಲ್ ಮಾಡಿದ್ದಾರೆ. ಯಾವ್ದಾದ್ರು ಗ್ರಾಮದಲ್ಲಿ ಹೋಗಿ ಇವತ್ತು ಇನ್ಸ್ಪೆಕ್ಷನ್ ಮಾಡ್ಲಿ, ಸರ್ವೆ ಮಾಡ್ಲಿ, ಎಲ್ಲಿ ಬೋರ್ವೆಲ್ ಹಾಕ್ಸಿಲ್ಲ, ಎಲ್ಲಿ ಬೋರ್ ಇಟ್ಟಿಲ್ಲ, ಯಾವ ಪಂಪ್ ಸೆಟ್ ಹಾಕಿಲ್ಲ, ಯಾವ ಇದನ್ನು ಕೂಡ ಮಾಡಿಲ್ಲ. ಹಾಗಾದ್ರೆ ₹1,80,00,000 ಯಾರಣ ಇವುದು ಭ್ರಷ್ಟ ಜೋಬ್ ಇವತ್ತು ಸೇರಿಸಿದೆ ಇವತ್ತು ಇವನ ಆಡಳಿತ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಅಷ್ಟೇ ಇಲ್ಲ, ನಾನು ಕಳೆದ 6 ತಿಂಗಳಿಂದಗಡೆ ಇಲ್ಲೇ ಒಂದು ದೊಡ್ಡ ಹೋರಾಟ ಮಾಡಿದ್ವಿ. ಅಂಬ್ಲಿಕಲ್ ಗ್ರಾಮ ಪಂಚಾಯತಿನಲ್ಲಿ ಆ ಪಂಚಾಯತಿಗೆ ಸಂಬಂಧಪಡದಿರಂತ ಒಬ್ಬ ವ್ಯಕ್ತಿಯನ್ನ ಕಾಯಕ ಮಿತ್ರ ಹುದ್ದೆಗೆ ಕೂಡ ಇವರ ನೇಮಕಾತಿ ಮಾಡಿ ಸುಮಾರು ₹11 ಲಕ್ಷ ಅವರಿಂದ ಲಂಚ ಸ್ವೀಕಾರ ಮಾಡಿದ್ದಂತ ಪ್ರಕರಣವನ್ನ ರೆಡ್ ಹ್ಯಾಂಡ್ ಆಗಿ ವಿತ್ತು ಡಾಕ್ಯುಮೆಂಟ್ ಸಮೇತವಾಗಿ ನಾವು ಹೋರಾಟವನ್ನು ಮಾಡಿದ ನಂತರದಲ್ಲಿ ಮತ್ತೆ ಕಣ್ಣು ತಪ್ಪಿನಿಂದಾಗಿದೆ, ಕೈ ತಪ್ಪಿನಿಂದಾಗಿದೆ ಅಂತ ಹೇಳ್ಬಿಟ್ಟು ಅವರೇ ಮಾಡಿಸಿದಂತ ಆದೇಶವನ್ನು ರದ್ದುಪಡಿಸಬೇಕು ಅಂತ ಮತ್ತೆ ಜಿಲ್ಲಾ ಪಂಚಾಯತ್ ಸಿಇಒ ಕಡೆಗೆ ಇವರೇ ಪತ್ರವನ್ನು ಬರೆದು ಆದೇಶವನ್ನು ರದ್ದುಪಡಿಸಿರುವಂತದ್ದು ಕೂಡ ಇದೆ. ಇಷ್ಟೆಲ್ಲ ಆಗಲು ಭ್ರಷ್ಟಾಚಾರ ನಡೀತಾ ಇದ್ರು ಕೂಡ ತಾಲೂಕಿನಲ್ಲಿ ಹೇಳುವಂತವ್ರು ಕೇಳುವಂತವ್ರು ಜನಪ್ರತಿನಿಧಿಗಳು ಇವತ್ತು ಇಲ್ಲ ಅನ್ನೋದು ನಮ್ಗೆ ದುರಂತ ಆಗಿದೆ. ಆದ್ರಿಂದ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಮತ್ತು ರೈತ ಮಿತ್ರ ಮತ್ತು ಪ್ರಗತಿಪರ ಸಂಘಟನೆಗಳು ಕೇಳ್ತಿರೋದು ನಮ್ಮ ಮನೆಗೋಸ್ಕರ ಅಲ್ಲ ಸ್ವಾಮಿ, ನಮ್ಮ ಸ್ವಂತಕ್ಕೋಸ್ಕರ ಅಲ್ಲ, ಇದು ಯಾವುದು ನಮ್ಮ ಸ್ವಾರ್ಥಕ್ಕೋಸ್ಕರ ಹೋರಾಟ ಅಲ್ಲ. ಜನರಿಗೆ ಸೇರ್ಬೇಕಂತ ಸಾರ್ವಜನಿಕ ಸಂಪನ್ಮೂಲವನ್ನ ಲೂಟಿ ಮಾಡ್ತಾರಂತ ಈ ಭ್ರಷ್ಟ ಅಧಿಕಾರಿನ ಇಲ್ಲಿಂದ ತೊಲಗಿಸ್ರಿ, ಜನರಿಗೆ ಸಿಗ್ಬೇಕಾದ ಸೌಲಭ್ಯಗಳು ಜನರಿಗೆ ಸಿಗಲಿ ಅಂತ ಹೇಳ್ಬಿಟ್ಟು ಕೇಳ್ತಾರಂತದ್ದು ಇಡೀ ತಾಲೂಕಿನ ಜನರೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು.
ಈ ಭ್ರಷ್ಟ ಸರ್ವಾಧಿಕಾರಿ ಸರ್ವೇಶನ್ ಇಲ್ಲಿಂದ ತೊಲಗಿಸುವ ತನಕ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ನಾವು ಇಲ್ಲಿ ಘೋಷಣೆಯನ್ನು ಮಾಡ್ತಾ ಇದೀವಿ. ಅದಷ್ಟೇ ಅಲ್ಲ ಬಂಧುಗಳೇ, ಇವರು ಮಾಡಿರುವಂತ ಭ್ರಷ್ಟಾಚಾರವನ್ನ ಒಂದೊಂದಾಗಿ ಇವತ್ತು ಮಾಹಿತಿ ಹಕ್ಕುಗಳನ್ನ ಹಾಕಿ ತೆಗೆಯುವಂತ ಪ್ರಯತ್ನಗಳನ್ನು ಕೂಡ ನಾವು ಮಾಡ್ತಾ ಇದೀವಿ. ಲೋಕಾಯುಕ್ತದಲ್ಲಿ ದೂರನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದೀವಿ. ಈಗಾಗಲೇ ಕೂಡ ಸರ್ವೇಶ್ ಅವರು ಬೇರೆ ಬೇರೆ ಕಡೆಗಳಲ್ಲಿ ಅಕ್ರಮವಾದಂತ ಆಸ್ತಿಗಳನ್ನ ಗಳಿಕೆ ಮಾಡಿದ್ದಾರೆ, ಜಮೀನನ್ನ ಸಂಪಾದನೆ ಮಾಡಿರುವಂತದ್ದು, ಎಲ್ಲೆಲ್ಲೋ ಬೆಂಗಳೂರು ಅಂತ ಕಡೆಗಳಲ್ಲಿ ಅಪಾರ್ಟ್ಮೆಂಟ್ ಗಳನ್ನ ಪರ್ಚೇಸ್ ಮಾಡಿರುವಂತದ್ದು ಕೂಡ ಇವತ್ತು ನಮಗೆ ಸುದ್ದಿಗಳು ಇವತ್ತು ಬರ್ತಾ ಇದಾವೆ. ಆದ್ರಿಂದ ಸರ್ವೇಶ್ ಅವರೇ, ನಿಮ್ಮ ಪಾಪದ ಕೂಡ ತುಂಬಿದೆ. ದಯಮಾಡಿ ನಾವು ಹೇಳ್ತಾ ಇದೀವಿ, ಎಚ್ಚರಿಕೆ ಕೊಡ್ತಾ ಇದೀವಿ. ನೀವು ಇನ್ನೇನಾದ್ರೂ ಫೆವಿಕಲ್ ಹಾಕೊಂಡು ಇಲ್ಲೇ ಕುತ್ಕೋಬೇಕು ಅಂತಿದ್ರೆ ಅದು ನಿಮಗೆ ನೀವು ಮಾಡಿಕೊಳ್ಳುವಂತ ದೊಡ್ಡ ದ್ರೋಹ ಆಗ್ತದೆ. ಮೊದಲು ಇಲ್ಲಿಂದ ಫಸ್ಟ್ ನೀವು ವರ್ಗಾವಣೆ ಆದೇಶ ತಗೊಂಡು ತೊಲಗಿ, ಇಲ್ಲ ಅಂತಂದ್ರೆ ನಿಮ್ಮನ್ನ ಜನ ಬೀದಿಗೆ ತರುವಂತ ದಿನಗಳು ದೂರ ಇಲ್ಲ ಅನ್ನೋಂತ ಎಚ್ಚರಿಕೆ ನೀವು ಹೋರಾಟದ ಮೂಲಕ ನಾವು ಕೊಡ್ತಾ ಇದೀವಿ. ಯಾಕೆ ಅಂತಂದ್ರೆ ಇದು ನಮ್ಮ ಯಾವ ವೈಯಕ್ತಿಕವಾದಂತ ಪ್ರತಿಷ್ಠೆ ಅಲ್ಲ, ಅವ್ರ ವಿರುದ್ಧ ನಮ್ಮ ಅಸೂಯೇನೂ ಅಲ್ಲ. ಇದು ಜನರಿಗೋಸ್ಕರ, ಜನರ ಹಣವನ್ನ ನೀವು ಲೂಟಿ ಮಾಡ್ತಾರಂತ ನಿಮ್ಮ ಭ್ರಷ್ಟಾಚಾರವನ್ನ ಆದಿ ಬೀದಿಯಲ್ಲಿ ಜನ ಮಾತಾಡ್ತಾ ಇದ್ದಾರೆ. ಜನ ಇವತ್ತು ಆದಿ ಬೀದಿಯಲ್ಲಿ ಮಾತಾಡಿದ ಭ್ರಷ್ಟಾಚಾರದ ಬಗ್ಗೆ. ಮೊನ್ನೆ ಒಂದು ಕೋಲಾರ ಅಗ್ನಿ ಪತ್ರಿಕೆ ಅಂತ ಹೇಳ್ಬಿಟ್ಟು ಸರಣಿಯೋಪಾದಿಯಲ್ಲಿ ಈತನ ಭ್ರಷ್ಟಾಚಾರ ಹಗರಣಗಳಿಗೆ ಸಂಬಂಧಪಟ್ಟಂಗೆ ದಿನಕ್ಕೊಂದೊಂದು ಅರ್ಧ ಪೇಜ್ ಆರ್ಟಿಕಲ್ ಬರ್ತಾ ಇದೆ. ಏನ್ ಹೇಳ್ತೀರಿ ಸ್ವಾಮಿ? ಇಒ ಅವರೇ, ಯಾರು ನಮ್ಮ ಸಿಒ ಇದಾರ, ಯಾವ್ದು ಜಿಲ್ಲಾ ಪಂಚಾಯತ್ ಸಿಒ, ನಮ್ಮ DS ನೆನ್ನೆ ಬಂದು ಹೋಗಿದ್ದಾರೆ ಶಿವಕುಮಾರ್ ಅವರು, ನಮ್ಮ ಪ್ರಿನ್ಸಿಪಾಲ್ ಸೆಕ್ರೆಟರಿ ಇದ್ದಾರೆ. ಇಂಥ ಒಬ್ಬ ಭ್ರಷ್ಟಾಧಿಕಾರಿಯನ್ನ ನೀವು ಮುಳಬಾಗಿಲು ತಾಲೂಕ್ ಪಂಚಾಯತಿಯಲ್ಲಿ ಲೂಟಿ ಹಿಡಿಲಿಕ್ಕೆ ಇಟ್ಬಿಟ್ಟು ನೀವೇನು ಉತ್ತರ ಕೊಡ್ತೀರಿ? ನೀವು ಮೇಲಿನ ಅಧಿಕಾರಿಗಳು ಇದನ್ನ ವರ್ಗಾವಣೆ ಮಾಡ್ಲಿಲ್ಲ, ಅಮಾನತ್ ಮಾಡ್ಲಿಲ್ಲ ಅಂತ ನಮ್ಗೆ ಅರ್ಥ ಆಗುತ್ತೆ. ಇದರಿಂದ ನಿಮ್ಗೂ ಕೂಡ ಪಾಲು ಬರ್ತಾ ಇದೆ, ಪರ್ಸೆಂಟೇಜ್ ಬರ್ತಾ ಇದೆ. ಹಾಗಾದ್ರೆ ನೀವುಗಳೆಲ್ಲ ಸೇರಿ ಇದನ್ನ ಲೂಟಿ ಮಾಡ್ಲಿಕ್ಕೆ ಇಲ್ಲಿ ಬಿಟ್ಟಿದ್ದೀರಿ ಅನ್ನೋಂತ ಸಂದೇಶ ತಾಲೂಕಿನ ಪ್ರತಿ ಹಳ್ಳಿಗೂ ಕೂಡ ನಾವು ಟಾಮ್ ಹಾಕ್ಸ್ಬೇಕಾಗ್ತದೆ, ವಾಹನ ಜಾಥಾ ಮಾಡ್ಬೇಕಾಗ್ತದೆ. ನಿನ್ನ ಭ್ರಷ್ಟಾಚಾರದ ವಿರುದ್ಧವಾಗಿ ನಾವು ಹೋರಾಟವನ್ನ ಹಳ್ಳಿ ಹಂತಕ್ಕೆ ತೆಗೆದುಕೊಂಡು ಹೋಗ್ಬೇಕಾಗ್ತದೆ. ಆದ್ರಿಂದ ಇದಕ್ಕೆ ಅವಕಾಶ ಕೊಡ್ಲಿಲ್ಲ ಅಂತಂದ್ರೆ ಇಲ್ಲಿಂದ ನೀವು ತೊಲಗಿರಿ, ಇವತ್ತು ನಮ್ಮ ಬೇಡಿಕೆಗಳನ್ನು ಈಡೇರಿಸಿರಿ ಅನ್ನುವಂತ ನೇರವಾದಂತ ಸ್ಪಷ್ಟವಾದಂತ ಮಾತುಗಳು ಹೇಳ್ತೀವಿ. ಇದು ವ್ಯಕ್ತಿಗತವಾದಂತ ಹೋರಾಟ ಅಲ್ಲ, ಇದು ತಾಲೂಕಿನ ಜನರಿಗೋಸ್ಕರ ನಡೆಸ್ತಾ ಇರುವಂತ ಹೋರಾಟ. ಇದನ್ನ ತಾಲೂಕಿನ ಜನ ಅರ್ಥ ಮಾಡ್ಕೋಬೇಕು. ಈ ಹೋರಾಟದ ಜೊತೆಗೆ ನೀವೆಲ್ಲರೂ ಕೈ ಜೋಡಿಸಬೇಕು ಅಂತ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಜೈ ಭೀಮ್.